ಸರ್ ನೀವು ಅಲ್ಲಿ ಟಿವಿಲಿ ನೋಡ್ಕೊಂಡು ಬಂದ್ರಿ, ವಾಪಸ್ ಬಂದ್ಮೇಲೆ ಮನೆಯಲ್ಲಿ ಈ ವಿಷಯ ನೀವು ಮನೇಲಿ ಹೇಳಿದ್ರ? ಮನೇಲಿ ಹೇಳಿದ್ವಿ. ಮನೆಯಲ್ಲಿ ಅವರು ಗಾಬರಿ ಆಗಿದ್ರು. ಯಾಕೆಂದರೆ ನಾವು ಅಲ್ಲಿ ಇದರಲ್ಲಿ ಸಾವಳಗಿ ಮಠದಲ್ಲಿ ಲಾಠಿ ಚಾರ್ಜ್ ಆಗಿ ಸುಮಾರು 40 ಜನರು 50 ಜನರಿಗೆ ಪೆಟ್ಟು ಬಿದ್ದದ್ದು ನಮ್ಮ ಮನೆಯಲ್ಲಿ ಆಲ್ರೆಡಿ ಗೊತ್ತಾಗಿಬಿಟ್ಟಿತ್ತು. ಎಲ್ಲಿ ನನ್ನ ಮಕ್ಕಳು ಪೆಟ್ಟು ತಿಂದಾರೋ, ಇವ್ರಿಗೇನು ಪೆಟ್ಟು ಗಿಟ್ಟು ಬಿದ್ದಿದೆಯೋ ಆ ಗಲಾಟೆಯಲ್ಲಿ ಅಂತ ಅವ್ರಿಗೊಂದು ಕುತೂಹಲ ಆಗಿತ್ತು, ಅಂಜಿಕೆ ಬಂದಿತ್ತು ಅವ್ರಿಗೆ ಏನಾಗಿದೆ ಅಂತೇಳಿ. ನಾವು ಮನೆಗೆ ಬರೋವರೆಗೂ ಸಮಾಧಾನ ಇರಲಿಲ್ಲ. ನಾವು ಮನೆಗೆ ಬಂದ್ವಿ, ಏನಿಲ್ಲ ನಮಗೇನಾಗಿಲ್ಲ, ನಾವು ಅಣ್ಣವ್ರನ್ನ ಭೇಟಿಯಾಗಿದ್ವಿ, ಫೋಟೋ ತೆಗೆಸ್ಕೊಂಡಿದ್ವಿ, ಅವ್ರ ಜೊತೆ 2 ಕಿಲೋಮೀಟ್ರ್ ವಾಕಿಂಗ್ ಮಾಡಿದ್ವಿ ಅಂತೆ. ಆತು, ಭಾಳ ಖುಷಿ ಆಯಿತು. ನಿನ್ನ ತಲೆ ಇದ್ದಿದ್ದು ಒಂದು ನಿಶ್ಚಯ ಇತ್ತಲ್ಲ, ನಿನಗೆ ಒಂದು ಕನಸಿತ್ತಲ್ಲ ಅವ್ರನ್ನ ಭೇಟಿ ಆಗ್ಬೇಕಂತ, ಆಯಿತು ನಿನ್ನ ಆಸೆ ಈಡೇರ್ತಲ್ಲ ಅಂತೇಳಿ ನಮ್ಮ ತಾಯಿಯವ್ರು ಭಾಳ ಖುಷಿ ಪಟ್ಟರು. ಸರ್ ಈಗ ಅವಾಗ ಪಿಕ್ಚರ್ ರಿಲೀಸು ಡೇಟ್ಗಳು ನಿಮ್ಮ ಪೇಪರಲ್ಲಿ ನೋಡ್ತಿದ್ರಿ. ಹೌದು. ನಿಮ್ಗೆ ಅದು ಹೆಂಗೆ ಗೊತ್ತಾಗೋದು? ಮತ್ತು ಟಿಕೆಟ್ ಕೊಡೋದು, ಟಿಕೆಟ್ ಹೋಗಿ ಹೆಂಗೆ ಇಸ್ಕೊಂತಿದ್ರಿ? ಯಾವ ಥರ ಇದು ಮಾಡ್ತಿದ್ರಿ ನೀವು? ಇಲ್ಲ, ಅವಾಗ ನಮ್ಮೂರಲ್ಲಿ ಕನ್ನಡಪ್ರಭ ಇವೆಲ್ಲ ಕೆಲವೊಂದು ಪತ್ರಿಕೆಗಳು ಬರ್ತಿದ್ವು. ಬೆಳಗಾಂದಲ್ಲಿ ಚಿತ್ರ ರಿಲೀಸ್ ಆಗ್ತಿತ್ತು. ಅದು ರಿಲೀಸ್ ಆದ ದಿವಸನೇ ಹೋಗ್ಲಿಕ್ಕೆ ನಮ್ಮ ಕಡೆ ದುಡ್ಡು ಇರಲಿಲ್ಲ. ನಾವು ಒಂದು ವಾರ ಬಿಟ್ಟು 2 ವಾರ ಬಿಟ್ಟು ದುಡ್ಡು ಮಾಡಿಕೊಂಡು ಹೋಗಿ, ಆವಾಗಿನ ಈಗಿನ ಗತಿ 1 ವಾರ 2 ವಾರ ಬಿಟ್ಟು ಪಿಕ್ಚರ್ ಹೋಗ್ತಿದ್ದಿಲ್ಲ ಅಣ್ಣವ್ರದ್ದು. ಸುಮಾರು 6 ತಿಂಗಳ ಒಂದು ಥಿಯೇಟ್ರಿಗೆ ಬಂದರೆ 6 ತಿಂಗಳ ಅಷ್ಟು ಅಣ್ಣವ್ರ ಅಭಿಮಾನಿಗಳು ಉತ್ತರ ಕರ್ನಾಟಕದಲ್ಲಿ. ಅಷ್ಟು ನೋಡ್ಕೊಂಡು ನಾವು ಉದ್ಯೋಗ ಮಾಡ್ಕೊಂಡು ಹೋಗ್ತಿದ್ವಿ. ನಮ್ಮ ತಂದೆ ತಾಯಿಗೆ ತ್ರಾಸು ಕೊಡ್ತಿದ್ದಿಲ್ಲ, ಕಾಸು ಯಾರ ಕಡೆ ಕೇಳ್ತಿದ್ದಿಲ್ಲ. ನಾವೇ ದುಡಿದು ನಾವೇ ಮುತ್ತಲು ಎಲೆ ಹಚ್ಚಿ ಉದ್ಯೋಗ ಮಾಡಿ ಆ ದುಡ್ಡಲ್ಲೇ ಅಣ್ಣವ್ರ ಚಿತ್ರ ನೋಡ್ತಿದ್ವಿ, ನೋಡಿ ಬರ್ತಿದ್ವಿ. ಸರ್ ಈಗ ನೀವು ಮೊದಲೇ ಭೇಟಿ ಅಣ್ಣವ್ರ ನಂತರ 2ನೇ ಭೇಟಿ ಆಗಿದ್ದು ಯಾವಾಗ? 2ನೇ ಭೇಟಿ 26/4/1985. ಅಂದರೆ ಅಣ್ಣವ್ರು ಹುಟ್ಟಿದಬ್ಬಾಗ 2 ದಿನ 2 ದಿವಸ ಆಗಿತ್ತು. ನಾನು ನಮ್ಮ ಸಂಬಂಧಿಕರ ಮದುವೆಗೆ ಬಂದಿದ್ದೆ ಬೆಂಗಳೂರಿಗೆ. ಆವಾಗ ಗಾಂಧಿನಗರ ಆಫೀಸ್ಗೆ ಹೋದ್ವಿ. ಅವಾಗ ಶಿವಶಂಕರ್ ಅವರು, ಸಾರಾ ಗೋವಿಂದಣ್ಣ ಅವರು ಎಲ್ಲರೂ ಇದ್ದರು. ಈ ಥರ ನಾವು ಬೆಳಗಾಂದ ಬಂದಿದ್ದೀವಿ, ನಾವು ಅಣ್ಣವ್ರನ್ನ ನೋಡಬೇಕು. ಇಲ್ಲ, ನೀವು ನಾಳೆ ಇದಕ್ಕೆ ಬಂದುಬಿಡಿ, ಕಂಠೀರವ ಸ್ಟುಡಿಯೋಗೆ ಬಂದುಬಿಡಿ, ಅಲ್ಲಿ ಶೂಟಿಂಗ್ ನಡೀತಾ ಇದೆ, ನಾನು ಭೇಟಿ ಮಾಡಿಸ್ತೀನಿ ಅಂತ ಗೋವಿಂದಣ್ಣವ್ರು ಹೇಳಿದರು. ಆ ಥರ ಕಂಠೀರವ ಸ್ಟುಡಿಯೋಕ್ಕೆ ಹೋದ್ವಿ. ಗೋವಿಂದಣ್ಣವ್ರು ಇದ್ದರು, ಗೀತಾ ಅವರು ಇದ್ದರು. ಗೋವಿಂದಣ್ಣವ್ರಿಗೆ ನಾವು ಲೆಟರ್ ಪ್ಯಾಡ್ ತೋರಿಸಿದ್ವಿ ಅಭಿಮಾನಿ ಸಂಘದ್ದು. ಅಥವಾ ಅಲ್ಲೇ ಗೇಟ್ ಹತ್ತಿರ ಒಂದು ರೂಮ್ ಇದೆ, ಅಲ್ಲಿ ಹೋಗಿ ನಿಂತ್ಕೊಳ್ಳಿ ನೀವು, ಅಲ್ಲೇ ಶೂಟಿಂಗ್ ಚಾಲು ಇದೆ, ನಾನು ಬಂದು ಭೇಟಿ ಮಾಡಿಸ್ತೀನಿ ಅಂದರು. ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಪ್ರಗತಿಪುರ ಅಂತ ಒಂದು ಬೋರ್ಡ್ ಹಾಕಿದ್ರು. ನನಗೆ ವಿಚಿತ್ರ ಅನಿಸ್ತು, ಏನಪ್ಪ ಕಂಠೀರವ ಸ್ಟುಡಿಯೋದಲ್ಲಿದೆ ಪ್ರಗತಿಪುರ ಅಂತ ಯಾವುದೋ ಒಂದು ಬೋರ್ಡ್ ಹಾಕಿದ್ದಾರೆ, ಏನು ವಿಚಿತ್ರ ಅನಿಸಿತ್ತು. ಸುಮಾರು ಜನ ದೊಡ್ಡ ದೊಡ್ಡ ಕ್ಯಾಮ್ರಾಗಳನ್ನ ತೊಗೊಂಬಂದು ನಿಂತಿದ್ದಾರೆ. ಅಣ್ಣ ಅವರು ಮೇಲ್ಗಡೆ ಗ್ಯಾಲರಿ ಮೇಲೆ ಅಡ್ಡಾಡ್ತಾ ಇದ್ದಾರೆ. ಏನಪ್ಪ ಇದು, ಅಯ್ಯೋ ಅಯ್ಯೋ ಕರ್ಮವೇ ಅಂತೇಳಿ ಹಣ್ಣಾಣಿ ಬಡ್ಕೊಂಡ್ಬಿಟ್ರು ಅಣ್ಣವರು. ಅಷ್ಟೊಂದು ಜನ ಕಾಯ್ತಾ ಇದ್ದಾರೆ. ನಮಗೇನು ಅಣ್ಣವ್ರನ್ನ ಭೇಟಿ ಆಗ್ತಿಲ್ಲ ಒಂದು ಗ್ಯಾರಂಟಿ ಇದ್ದಿರಲಿಲ್ಲ, ಅಷ್ಟು ಜನ ಕೂಡಿಬಿಟ್ಟಿದ್ದಾರೆ. ಸುಮ್ಮನೆ ಸರ ಗೋವಿಂದಣ್ಣವ್ರು ಹೇಳಿದ್ರು, ನಾನು ಮಾಡಿಸ್ತೀನಿ, ನೀವು ಅಲ್ಲಿ ಬಂದು ನಿಂತ್ಕೊಂಡ್ವಿ. ಅಣ್ಣವರು ಸ್ಕೂಟ್ರ್ ಮೇಲೆ ಬರ್ತಾರೆ ಆ ರೈತರ ಸಮಸ್ಯೆಗಳನ್ನ ಕೇಳೋಕ್ಕೆ ಅಂತೇಳಿ. ಸಾಗರ್ ಅಂತೇಳಿ ಅವ್ರ ಪಾತ್ರದ ಹೆಸರು. ತೂಗುದೀಪ್ ಶ್ರೀನಿವಾಸ್ ಅವರು ಜಿಲ್ಲಾಧಿಕಾರಿ, ಅವ್ರು ರೈತರ ಸಮಸ್ಯೆಗಳನ್ನ ಭೇಟಿ ಆಗ್ಲಿಕ್ಕೆ ಅಲ್ಲಿ ರೂಮಿಗೆ ಬರ್ತಾರೆ. ಆ ದೃಶ್ಯ ಸನ್ನಿವೇಶ ನಡೆದಿತ್ತು ಚಿತ್ರೀಕರಣ. ನಾವು ಅಲ್ಲಿ ನಿಂತ್ಕೊಂಡಿದ್ವಿ, ಇಬ್ಬರಿದ್ವಿ, ನಾನು ನಮ್ಮ ಫ್ರೆಂಡು ಇಬ್ಬರಿದ್ವಿ. ಶೂಟಿಂಗ್ ಎಲ್ಲ ಮುಗೀತು. ಫೋಟೋ ತೆಗಿಸ್ಕೊಳ್ಳಿ ಕರೆದ್ರು. ಯಾರಮ್ಮ ಬೆಳಗಾಂದವ್ರು ಯಾರು ಬಂದಿದ್ರು ಕರೀರಿ ಅಂತ ಗೋವಿಂದಣ್ಣವ್ರು ಹೇಳಿಟ್ಟಿದ್ರು. ಇಬ್ಬರು ಬೆಳಗಾಂದವ್ರು ಬಂದಿದ್ದಾರೆ, ಅವರೇ ಎಲ್ಲ ಮಾಡಿಸಿದ್ದು. ಕರೀರಿ ಬೆಳಗಾಂದವ್ರು ಯಾರೇ ಬರ್ರಿ ಅಂದರು. ನಾವೇ ಅಂದ್ವಿ. ಬಂದು ಅಲ್ಲೇ ಆ ಕೊಠಡಿ ಮುಂದೆ ನಿಂತು ಅಣ್ಣವ್ರು ಹೆಗಲ ಮೇಲೆ ಕೈ ಹಾಕಿದ್ರು. ಅಣ್ಣವ್ರು ಬೆಳಗಿಂದ 10 ಗಂಟೆಯಿಂದ ಕಾಯ್ತಾ ಇದ್ವಿ ನಿಮ್ಮ ಸಲುವಾಗಿ. ಈಗ 10 ಗಂಟೆ ಆಗಿದೆ ಅಂತ ತಿಳ್ಕೊಂಡು ಫೋಟೋ ತೆಗಿಸೋಳಿ ಅಂತಂದರು. ಈಗ 10 ಗಂಟೆ ಆಗಿದೆ ಅಂತ ತಿಳ್ಕೊಳ್ಳಿ ಫೋಟೋ ತೆಗಿಸೋಳಿ ಅಂತಂದರು. ಅವ್ರು ಸಿಟ್ಟಿಗೆ ಬರಲಿಲ್ಲ ಅವರು. ಏನು ಈಗಿನವ್ರಾದ್ರೆ ಏನು 10 ಗಂಟೆಯಿಂದ ನಿನ್ನ ಸಲುವಾಗಿ ಕಾಯ್ಕೋತಿರ್ಬೇಕು. ನಾನು ಕೇಳಿದ್ದಕ್ಕೆ ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಟರು. ಅವಾಗ ನನಗೆ ಅರ್ಥ ಆಗಲಿಲ್ಲ ಅದು. ಈಗ ಅರ್ಥ ಆಗ್ತದೆ, ಎಷ್ಟು ಸಮಾಧಾನದಿಂದ ಉತ್ತರ ಕೊಟ್ರಲ್ಲ ನಮಗೆ. ಈಗ 10 ಗಂಟೆ ಆಗಿದೆ ಅಂತ ತಿಳ್ಕೊಳ್ಳಿ ಫೋಟೋ ತೆಗಿಸೋಳಿ ಅಂತಂದ್ರು. ಫೋಟೋ ತೆಗಿಸ್ಕೊಂಡು ಖುಷಿ ಆಯಿತು. ಆಮೇಲೆ ನಿಂತುಬಿಟ್ವಿ. ಆಮೇಲೆ ಗೋವಿಂದಣ್ಣವ್ರು ಕರೆದ್ರು ನಮ್ಮನ್ನು, ಇಲ್ಲೇ ಬಾಗಿಲಲ್ಲಿ ನಿಂತ್ಕೊಳ್ಳಿ. ಹೊರಗಡೆ ಸಾವಿರಾರು ಜನ ನಿಂತಿದ್ದಾರೆ. ಗೋವಿಂದಣ್ಣವ್ರು ನಮ್ಮ ನಿಬ್ಬನ್ನೇ ಕರೆದು ಬಾಗಿಲಲ್ಲಿ ನಿಂತ್ಕೊಳ್ಳಿ, ಶೂಟಿಂಗ್ ನೋಡಿ ಅಂದರು. ಅವಾಗ ರಾಜ್ಕುಮಾರ್ ಅವ್ರು ಬಂದು ತೂಗುದೀಪ್ ಶ್ರೀನಿವಾಸ್ ಅವ್ರಿಗೆ ಒಂದು ಶೇಕ್ ಹ್ಯಾಂಡ್ ಕೊಟ್ಟರು. ನನ್ನ ಹೆಸರು ಸಾಗರ್ ಅಂಥೇಳಿ. ಆ ಸನ್ನಿವೇಶ ನಾವು ಬಾಗಿಲಲ್ಲಿ ನಿಂತು ಅತ್ಯಂತ ಸಮೀಪದಿಂದ ನೋಡಿದ್ವಿ, ಕಣ್ಣಾರೆ ನೋಡಿದ್ವಿ ಆ ಸನ್ನಿವೇಶ. ಸರ್, ಈಗ ನೀವು ಹಿರಿಯರು ಮತ್ತು ನೀವು ಅವಾಗಿಂದೆಲ್ಲ ನೋಡಿದ್ದೀರಾ. ಈಗ ನಾನು ಕೇಳ್ಪಟ್ಟಂಗೆ ಕೆಲವು ವ್ಯಕ್ತಿಗಳು, ವಿರೋಧಿಗಳು, ಅಣ್ಣವರು ಈ ಕೆಲವು ವ್ಯಕ್ತಿಗಳನ್ನ ತುಳಿದ್ಬಿಟ್ರು, ಚಿತ್ರರಂಗದಲ್ಲಿ ಅವ್ರನ್ನ ಮೂಲೆ ಗುಂಪು ಮಾಡಿಬಿಟ್ರು, ಅಣ್ಣವ್ರು ತಾನು ಬೆಳೆಯೋಕ್ಕೋಸ್ಕರ ಎಲ್ಲರನ್ನೂ ಹಾಳು ಮಾಡಿಬಿಟ್ರು ಅಂತೆಲ್ಲ ಒಂಥರ ಹೀನಮಾನ ಮಾತಾಡ್ತಾರೆ. ನೀವು ನೋಡಿದಂಗೆ ಅವಾಗ ಅಣ್ಣವರು ಯಾವ ಥರ ಇತ್ತು, ಮತ್ತು ಯಾವ ಥರ ಇವ್ರನ್ನೆಲ್ಲ ತುಳಿದ್ರ ಏನು ಅಂದ್ರ? ಯಾರನ್ನ ಯಾರೂ ತುಳಿಯೋಕ್ಕಾಗಲ್ಲ ರೀ. ಅದು ಕುಣಿಯೋಕ್ಕೆ ಬರಲಾರ್ದವ್ರಿಗೆ ನೆಲ ಡೊಂಕು ಅಂತೆ.
ಹಾಂ, ಅಣ್ಣವ್ರು ಯಾಕೆ ತುಳಿಬೇಕು? ಅಣ್ಣವ್ರು ಯಾರು ವಿಷ್ಣುವರ್ಧನ್ ಅವ್ರ ಸಿನಿಮಾ ನೋಡಬೇಡಿ, ಶ್ರೀನಾಥ್ ಅವ್ರ ಸಿನಿಮಾ ನೋಡಬೇಡಿ, ಅಂಬರೀಷ್ ಅವ್ರ ಸಿನಿಮಾ ನೋಡಬೇಡ್ರಿ, ಶಂಕರ್ನಾಗ್ ಸಿನಿಮಾ ನೋಡಬೇಡಿ ಅಂತ ಯಾರಿಗಾರು ಅಭಿಮಾನಿಗೆ ಹೇಳಿದ್ದಾರೆ. ಅವ್ರ ಪಾಪ ಪುಣ್ಯಾತ್ಮ ಮುಂಜಾನೆ ಎದ್ದು ಶೂಟಿಂಗ್ ಮುಗಿಸ್ಕೊಂಡು ರಾತ್ರಿ ಎಷ್ಟು ಗಂಟೆಗೆ ಮನೆಗೆ ಬರ್ತಿದ್ರು ಅವ್ರದ್ದೇ ಅವ್ರಿಗೆ ಗೊತ್ತು. ಇದೆಲ್ಲ ಅಭಿಮಾನಿಗಳು, ಕೆಲವು ಅವ್ರ ವಿರೋಧಿಗಳು, ಆಗಲಾರ್ದವರು ಇದನ್ನು ಸೃಷ್ಟಿ ಮಾಡಿದ್ದು. ಇಲ್ಲಿ ಬೆಂಗಳೂರಲ್ಲಿ ತುಂಬಾ ನಿಮಗೆ ಗಲಾಟೆ ಆಗೋದು. ಹೌದು, ಗೊತ್ತು 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 ಗೊತ್ತು. ಆ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಅಲ್ಲಿ ಹೆಂಗಿತ್ತು ಸರ್? ಈ ಸರಿಯಾದ ಪ್ರಶ್ನೆಯನ್ನೇ ಕೇಳಿದ್ದೀರಿ ರಾಘು ಅವರೇ, ಸರಿಯಾದ ಪ್ರಶ್ನೆಯನ್ನು ಕೇಳಿದ್ದೀರಿ. ಇದು ನನಗೆ ಜ್ಞಾಪಕ ಬರ್ತಿರಲಿಲ್ಲ ಹೇಳಲಿಕ್ಕೆ, ನೀವಾಗೇ ಕೇಳಿದ್ದೀರಿ. ಉತ್ತರ ಕರ್ನಾಟಕದಲ್ಲಿ ಈ ಬೆಂಗಳೂರಿನಲ್ಲಿ ಅಷ್ಟು ಇರುವಷ್ಟು ಈ ಸ್ಟಾರ್ ವಾರ್ ಇಲ್ಲ. ನಾನು ವಿಷ್ಣುವರ್ಧನ್ ಅವ್ರ ಸಿನಿಮಾಗಳನ್ನ 8 ಸಲ ನೋಡಿದ್ದೀನಿ. ಹೌದಾ? ಯಾವ ಚಿತ್ರಗಳು ನೋಡಿದ್ದೀರಿ? ವಿಷ್ಣುವರ್ಧನ್ ಅವ್ರ ಎಲ್ಲ ಸಿನಿಮಾಗಳು, ವಿಷ್ಣುವರ್ಧನ್ ಅಭಿಮಾನಿಗಿಂತ ನಾನೇ ಚೆನ್ನಾಗಿ ಹೇಳ್ತೀನಿ ಎಷ್ಟು ಸಿನಿಮಾ ನೋಡಿದ್ದೀನಿ ಅನ್ನೋದು. ನಮ್ಗೆ ಯಾವತ್ತೂ ಅಭಿಮಾನಿಗಳಲ್ಲ, ಆದರೆ ನಾನು ಮೊದಲನೇ ನೋಡೋದು ಅಣ್ಣ ಅವ್ರನ್ನ, ಅದ್ರ ಕೆಳಗಡೆ ವಿಷ್ಣು ಅವ್ರನ್ನ ನೋಡ್ತೀನಿ. ಆದರೆ ನನ್ನ ಕಣ್ಣಿಗೆ ಕಾಣಿಸೋದು ಫಸ್ಟ್ ಧ್ರುವತಾರೆ ಅಣ್ಣ ಅವರು. ನಾವು ಯಾವತ್ತೂ ಕಲಾವಿದರನ್ನ ದ್ವೇಷ ಮಾಡ್ತಿರ್ಲಿಲ್ಲ, ಎಲ್ಲರ ಚಿತ್ರಗಳು ನೋಡ್ತಿದ್ವಿ. ಬೆಳಗಾವಿಯಲ್ಲಿ ವಿಷ್ಣುವರ್ಧನ್ ಅವ್ರ ಚಿತ್ರ, ಅಂಬರೀಷ್ ಅವ್ರ ಚಿತ್ರ ಇದೇ ಥರ ಓಡ್ತಿದ್ದು. ಎಲ್ಲ ಸುಳ್ಳಿದು. ಅಣ್ಣ ಅವರು ಎಲ್ಲರನ್ನೂ ತುಳಿದ್ರು ಮಾಡಿದ್ರು ಅಂತೇಳಿ ಎಲ್ಲರ ಚಿತ್ರಗಳು ಓಡ್ತಿದ್ದು ಬೆಳಗಾವಿ. ಸರ್, ಚಿತ್ರ ಚೆನ್ನಾಗಿದ್ದರೆ ಎಲ್ಲ ಕಡೆ ನೋಡ್ತೀವಿ. ಇಡೀ ಕರ್ನಾಟಕದಲ್ಲಿ ಚಿತ್ರ ಓಡ್ತಿದೆ. ಬೆಳಗಾವಿ ಏನು, ಚಿತ್ರದುರ್ಗ ಏನು, ಬೆಂಗಳೂರು ಎಲ್ಲ ಕಡೆ ಓಡ್ತವೆ. ಚಿತ್ರ ಚೆನ್ನಾಗಿಲ್ಲ ಅಂದರೆ ಜನ ಯಾರು ನೋಡೋದಿಲ್ಲ. ಹಾಂ, ಈಗ ನಾವು ಏನೋ ಯಾರನ್ನೋ ಮುಂದೆ ತರಬೇಕಂತ ಏನೋ ಮಾಡ್ತೀವಿ, ಆಗಂಗಿಲ್ಲ. ಯಾಕಂದ್ರೆ ಅದು ಕಲಾದೇವಿ ಸರಸ್ವತಿ ಎಲ್ಲರೂ ಧುಮುಕ್ತಾರೆ ಸಮುದ್ರದೊಳಗೆ, ಆದರೆ ತನಗೆ ಬೇಕಾದವ್ರನ್ನಷ್ಟ ಆರಿಸ್ಕೋತಾಳೆ. ಹಾಗೆ ರಾಜ್ಕುಮಾರ್ ಅವರು ಆ ಲೆವೆಲಿಗೆ ಬೆಳೆದ್ರು. ಅಷ್ಟು ಬಡತನದಿಂದ ಬಂದವರು. ಅವ್ರು ರಂಗಮಂದಿರದಲ್ಲಿ ಅವರು ಪರದಾ ಎಳೆದು ಕೆಲಸ ಮಾಡಿದರು, ಹೆಣ್ಪಾತ್ರ ಮಾಡ್ತಾಯಿದ್ರು. ಸಿದ್ಧಾರೂಢ ಮಠದಲ್ಲಿ ಅವರು ಒಂದು 3 ತಿಂಗಳ ನಾಟಕ ಮಾಡಿದ್ದಾರೆ. ಅಲ್ಲಿ ಅವ್ರಿಗೊಂದು ರೂಮೇ ಕೊಟ್ಟಿದ್ರು ಹುಬ್ಬಳ್ಳಿಯಲ್ಲಿ. ಅಲ್ಲಿ ಮಠದಲ್ಲಿ ಊಟ ಮಾಡಿಕೊಂಡು ಅವರು ಅಲ್ಲಿ ನಾಟಕ ಮಾಡ್ತಿದ್ರು. ಅವರಷ್ಟು ಕಷ್ಟಪಟ್ಟಿಲ್ಲ, ಅದಕ್ಕೆ ಅವರು ಇವತ್ತು ಆ ಒಂದು ಉತ್ತುಂಗಕ್ಕೆ ಮುಟ್ಟಿದ್ದಾರೆ. ಅವರು ಯಾರನ್ನೂ ತುಳಿದಿಲ್ಲ, ಯಾರ್ಯಾರನ್ನೂ ತುಳಿದಿಲ್ಲ. ಅಣ್ಣ ಅವರು ಇದು ಸುಳ್ಳು. ಯಾಕಂದ್ರೆ ಮಂತ್ರಾಲಯ ಮಹಾತ್ಮೆ ಅವ್ರಿಗೆ ಏನೇನೋ ಕೆಟ್ಟದಾಗಿ ಮಾತಾಡಿದರು. ಅವರು ಅದನ್ನ ತಿಂತಾರೆ, ಇದನ್ನು ತಿಂತಾರೆ, ಅವ್ರು ಮಾಡಬಾರ್ದು ಅಂಥೇಳಿ. ಅಣ್ಣ ಅವರಿಗೆ ಮನಸ್ಸಿಗೆ ಬೇಜಾರಾಗಿ ಆ ಚಿತ್ರ ಮಾಡೋದ್ರಲ್ಲಿ ಹಿಂದೆ ಸರಿದ್ರು. ಕಡೆಗೆ ದೊರೆ ಭಗವಾನ್ ಅವ್ರು ಹೇಳಿದ್ರು, ಇಲ್ಲ ಇದನ್ನು ಮಂತ್ರಾಲಯಕ್ಕೆ ಹೋಗೋಣ, ಅಲ್ಲಿ ಗುರುರಾಯರು ಏನು ಆಜ್ಞೆ ಕೊಡ್ತಾರೆ ಅದಕ್ಕೆ ನೀವು ಒಪ್ಕೋಬೇಕಂತೇಳಿ ಅಲ್ಲಿ ಹೋಗಿ 6 ಚೀಟಿ ಹಾಕಿ ದೇವ್ರ ದರ್ಶನಕ್ಕೆ ನಿಂತವ್ರನ್ನ ಕಡೆಯಿಂದ ಒಂದು ಸಣ್ಣ ಮಕ್ಕಳ ಕೈಯಿಂದ ಚೀಟಿ ತೆಗೆಸಿದ್ದಾರೆ. ಒಂದು ಸಲ ಚೀಟಿ ಬಂತಂತೆ. ಅಣ್ಣವ್ರಿಗೆ ಸಂಶಯ, ದೊರೆ ಭಗವಾನ್ ಅವ್ರಿಗೆ, ನೀನು ಏನಾದರೂ ಗುರ್ತಿದ್ದು ಮಾಡಿ ಏನೋ ಮಾಡಿದ್ದೀನಂತೆ. ಇಲ್ಲ ಅಣ್ಣ, ಮಾಡಿಲ್ಲ. ಹಾಗೆ ಮತ್ತೆ ಚೀಟಿ ಹಾಕಿದ್ದಾರೆ. 3 ಸಲ ಚೀಟಿ ಹಾಕಿದ್ರಾಗೂ ರಾಜ್ಕುಮಾರ್ ಅವ್ರ ಹೆಸರೇ ಬಂತಂತೆ. ಅದಕ್ಕೆ ರಾಯರಿಗೂ ಗೊತ್ತು, ರಾಜ್ಕುಮಾರ್ ಅವ್ರ ಹೆಸರನ್ನ ರಾಯರೇ ಸೂಚಿಸಿದ್ದಾರೆ. ಆಮೇಲೆ ರಾಜ್ಕುಮಾರ್ ಅವರು ಹೇಳಿದ್ದಾರೆ, ನನಗೆ ತೃಪ್ತಿ ಕೊಟ್ಟ ಚಿತ್ರಗಳು ಅಂತ ನಾನು ಯಾವ್ದು ಹೇಳಲ್ಲ. ನನಗೆ ಒಂದೇ ಒಂದು ಚಿತ್ರ ಮಂತ್ರಾಲಯ ಮಹಾತ್ಮೆ ತೃಪ್ತಿ ಕೊಟ್ಟಿದೆ. ನನ್ನ ಅಭಿಮಾನಿಗಳಿಗೆ ನಾನು ಇವತ್ತು ಅದನ್ನೇ ಹೇಳೋದು, ಅದೊಂದು ಚಿತ್ರ ನೋಡಿ ಅಂಥೇಳಿ ಸಾಕಷ್ಟು ಸಂದರ್ಶನದಲ್ಲಿ ಹೇಳಿದ್ದಾರೆ. ಇದು 100ಕ್ಕೆ 100 ಅವರ ವಿರೋಧಿಗಳು ಸೃಷ್ಟಿಸಿದ್ದು. ಅಣ್ಣ ಅವ್ರನ್ನ ಸಾಕಷ್ಟು ಜನ ತುಳಿದಾರ, ಅಣ್ಣ ಅವ್ರನ್ನ ತುಳಿದಾರ. ಅವ್ರು ಕೂತ್ಕೊಳ್ಳಿಕ್ಕೆ ಹೋದಾಗ ಕುರ್ಚಿ ಎಳೆದಿದ್ರು ಕಲ್ಯಾಣ್ ಕುಮಾರ್ ಅವರು. ಜಕಣ ಅಮರ ಶಿಲ್ಪಿ ಜಕಣಾರ್ ಚಿತ್ರಕ್ಕೆ ಅಣ್ಣ ಅವ್ರು ಸೆಲೆಕ್ಟ್ ಆಗಿದ್ದರು. ಅವ್ರು ಕಾಸು ತಂದಿರಲಿಲ್ಲ, ಕಾರ್ ಗಾಡಿಯಲ್ಲಿ ಸ್ಟುಡಿಯೋಕ್ಕೆ ಹೋಗಿದ್ದರು. ಬಣ್ಣ ಹಚ್ಕೊಂಡು ಕಾಯ್ತಾ ಕೂತಿದ್ದಾರೆ, ಇವಾಗ ಕರೀತಾರೆ ಅವಾಗ ಕರೀತಾರೆ ಅಂತೇಳಿ. ಯಾರೂ ಕರೀಲಿಲ್ಲ. ಕಡೆ ಒಬ್ಬರನ್ನ ಕರೆದ್ರಂತೆ, ಏನಪ್ಪ ಚಿತ್ರ? ಅಣ್ಣ ಅವ್ರ ಚಿತ್ರ ಪ್ರಾರಂಭ ಆಗಿದೆ, ಶೂಟಿಂಗ್ ಪ್ರಾರಂಭ ಆಗಿದೆ ಅಂತ. ಯಾರು ಮಾಡ್ತಾಯಿದ್ದಾರೆ? ಇಂಥವ್ರು ಮಾಡ್ತಾಯಿದ್ದಾರೆ. ಇವ್ರು ಯಾರಿಗೂ ಹೇಳಿಲ್ಲ. ಇವ್ರು ಮನಸ್ಸಿಗೆ ಬಂದಂಗೆ ಬೈಬೋದಾಗಿತ್ತು, ರಂಪಾಟ ಮಾಡ್ಬೋದಾಗಿತ್ತು, ಬೇಕಾದ ಮಾಡ್ಬೋದಾಗಿತ್ತು. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹಿತ್ತಲು ಬಾಗಿಲೇ ಮನೆಗೆ ಬಂದ್ರಂತೆ. ಪಾರ್ವತಮ್ಮ ಅವ್ರು ಕೇಳಿದ್ರಂತೆ, ಯಾಕೆ ಅಂತೇಳಿ. ಈ ಚಿತ್ರದಲ್ಲಿ ನಾನು ಅಭಿನಯಿಸ್ತಾ ಇಲ್ಲ. ಏನೂ ಕೇಳಬೇಡ ಪಾರ್ವತಿ, ಈ ಚಿತ್ರದಲ್ಲಿ ನಾನು ಅಭಿನಯಿಸ್ತಾ ಇಲ್ಲ. ನೋಡಿ ಅವ್ರ ದೊಡ್ಡ ಗುಣ. ಇದು ವಿರೋಧಿಗಳು ಇದನ್ನು ತಿಳ್ಕೋಬೇಕು. ಮನಸ್ಸು ಮಾಡಿದರೆ ಅವ್ರು ಕಲ್ಯಾಣ್ ಕುಮಾರ್ನ ಬೇಕಾದಂಗೆ ಬೈಬೋದಾಗಿತ್ತು. ಆ ಚಿತ್ರ ಇವರು ಆ ನಿರ್ಮಾಪಕರನ್ನ ಬೈಬೋದಾಗಿತ್ತು. ಯಾರಿಗೂ ಒಂದು ಅಂತ ಒಂದು ಶಬ್ದ ಮಾತಾಡಲಿಲ್ಲ. ಮನೆಗೆ ಬಂದರು. ಅವ್ರನ್ನ ತುಳಿದವರು ಇವರು. ಆದರೆ ಅದನ್ನೆಲ್ಲ ಎಷ್ಟು ಜನ ತುಳಿದಾರ. ಆಮೇಲೆ ಇನ್ನೊಂದು, ಬ್ರಾಹ್ಮಣರು ತುಳಿದ್ರು ಅವ್ರನ್ನ. ಬ್ರಾಹ್ಮಣರು, ಇದು ನಾನು ಬ್ರಾಹ್ಮಣಾಗಿ ಹೇಳ್ತಾ ಇದ್ದೀನಿ, ಬ್ರಾಹ್ಮಣರು ಅವ್ರನ್ನ ಭಾಳ ತುಳಿದ್ರು ಅಂತಂತಾರೆ. ಇರ್ಬೋದು, ಅದರಲ್ಲಿ ಸತ್ಯ ಇರ್ಬೋದು. 100ಕ್ಕೆ 100 ಸುಳ್ಳಲ್ಲ. ನಾನು ಕೆಲವು ಜನರನ್ನು ನೋಡಿದ್ದೀನಿ. ಎಷ್ಟೋ ಜನ ನಮ್ಮ ಬ್ರಾಹ್ಮಣರು ವಿಷ್ಣುವರ್ಧನ್ ಅವ್ರನ್ನ ಭಾಳ ಹೊಗಳಿ ಮಾತಾಡ್ತಾರೆ. ಅದನ್ನು ಸ್ವಲ್ಪ ನನಗೆ ಗೊತ್ತಾಗ್ತಿತ್ತು. ಆದರೆ ಎಲ್ಲ ಬ್ರಾಹ್ಮಣರು ಕಾರಣ ಅಲ್ಲ. ನಾನು ಬ್ರಾಹ್ಮಣ 10 ವರ್ಷದಿಂದ ಅಣ್ಣ ಅವ್ರ ಅಭಿಮಾನಿ. ಇವತ್ತಿಗೂ ನನ್ನ ಜೀವ ಇರೋವರೆಗೂ ಅಣ್ಣ ಅವ್ರ ಅಭಿಮಾನಿ. ಅದೆಲ್ಲ ಸುಳ್ಳು, ಬ್ರಾಹ್ಮಣರು ತುಳಿದಾರ ಅಂಥೇಳಿ ಕೆಲವು ಜನ ಇರ್ಬೋದು. ಅದು ಎಲ್ಲರಿಗೂ ಅನ್ವಯಿಸೋದಲ್ಲ. ಇವಾಗ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅಂಬರೀಷನ್ನ ತುಳಿದ್ರು, ಯಾರನ್ನೂ ಮೇಲ್ಗಡೆ ಬರಲಿಕ್ಕಾಗಲಿಲ್ಲ, ಚಿತ್ರರಂಗವನ್ನು ತಮ್ಮ ಕಪ್ಪಿ ಮುಷ್ಟಿಯಲ್ಲಿ ಇಟ್ಕೊಂಡ್ರು ಅಂತ ಮಾತಾಡ್ತಾರೆ. ಹಾಗಾದರೆ ವಿಷ್ಣುವರ್ಧನ್ ಅವರು ಇಷ್ಟು ಚಿತ್ರಗಳನ್ನ ಮಾಡ್ಲಿಕ್ಕೆ ಆಗ್ತಿತ್ತಾ? ಅವ್ರನ್ನ ಎಂದೋ ತುಳಿದು ಚಿತ್ರರಂಗ ಬಿಡಿಸ್ಬೋದಾಗಿತ್ತು ಅಣ್ಣ ಅವರು.
ಹಾಂ, ವಿಷ್ಣುವರ್ಧನ್ ಅವರು ಯಾರಿಗೂ ತೊಂದರೆ ಕೊಡಲಿಲ್ಲ. ಅವ್ರು ಎಲ್ಲರ ಚಿತ್ರಗಳನ್ನು ನೋಡಿ ಆಸ್ವಾದಿಸ್ತಿದ್ರು, ಹೋಗಿ ಕೂಡ್ತಾಯಿದ್ರು. ಮಲೈ ಮಾರುತಿ ಚಿತ್ರ ನಡೆದಾಗ ಅವ್ರು ಹೋಗಿ ಕೂತ್ಕೊಂಡು ವಿಷ್ಣುವರ್ಧನ್ ಅವರು ಸೀನು ನೋಡಿದ್ದಾರೆ. ಆ ಮಾಧವಿ ಅವ್ರದ್ದೊಂದು ಡ್ಯಾನ್ಸ್ ನಡೆದಿತ್ತು, ಅದನ್ನು ನೋಡಿದ್ದಾರೆ, ಖುಷಿ ಪಟ್ಟಿದ್ದಾರೆ, ಚಪ್ಪಾಳೆ ತಟ್ಟಿದ್ದಾರೆ. ಅವರು ಅಣ್ಣವರು ಎಲ್ಲರಿಗೂ ಎನ್ಕರೇಜ್ಮೆಂಟ್ ಮಾಡ್ತಿದ್ರು, ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತಿದ್ರು. ಅವ್ರು ಯಾರನ್ನೂ ತುಳಿದಿಲ್ಲ. ಅವರು ತುಳಿತಾ ಇದ್ದಾರೆ. ಇವತ್ತು ಅಂಬರೀಷ್ ಅವರು, ವಿಷ್ಣುವರ್ಧನ್ ಅವರು ಇಷ್ಟು ಚಿತ್ರಗಳನ್ನ ಮಾಡಲಿಕ್ಕೂ ಆಗ್ತಿದ್ದಿಲ್ಲ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಸರ್, ಈ ಅಣ್ಣವ್ರಿಗೆ ಉತ್ತರ ಕರ್ನಾಟಕ ಅಂದರೆ ಏನೋ ಒಂಥರ ಪ್ರೀತಿ, ಅಭಿಮಾನ. ಅವರು ಆ ಉತ್ತರ ಕರ್ನಾಟಕದಲ್ಲಿ ಅನೇಕ ರಸಮಂಜರಿ ಕಾರ್ಯಕ್ರಮಗಳು ಮಾಡಿದ್ದಾರೆ. ಹೌದು, ಅನೇಕ ಸಾಮಾಜಿಕ ಕಾರ್ಯಕ್ರಮಗಳು ಸಹ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳು ಸರ್? ನೀವು ನೋಡಿದಂಗೆ ಯಾವಾಗ ಏನೇನಾಗಿತ್ತು? ನಾನು ನೋಡಿದ್ದು ಅಣ್ಣಾವ್ರ ಮ್ಯೂಸಿಕಲ್ ನೈಟು ರಸಮಂಜರಿ ಕಾರ್ಯಕ್ರಮ 13/3/83. 13/3/83 ಬೆಳಗಾವದಲ್ಲಿ. ಹಾಂ, ಆವಾಗ ಶಿವಣ್ಣ ಅವರು, ರಾಘಣ್ಣ ಅವರು, ಅಪ್ಪು ಯಾರೂ ಇರಲಿಲ್ಲ ಮ್ಯೂಸಿಕಲ್ ನೈಟಿಗೆ. ಅಣ್ಣವ್ರು ಒಬ್ಬರೇ. ಆವಾಗ ಟಿಕೆಟ್ ದರ 10 ರೂಪಾಯಿ, 25 ರೂಪಾಯಿ, 50 ರೂಪಾಯಿ, 100 ರೂಪಾಯಿ. 100 ರೂಪಾಯಿ ಲಾಸ್ಟು. 100 ರೂಪಾಯಿ ಫ್ರಂಟ್ ಮುಂದ್ಗಡೆ, ವೇದಿಕೆ ಮುಂದ್ಗಡೆ 100 ರೂಪಾಯಿ. ಆವಾಗ ನಾನು ನಿಮ್ಗೆ ಹೇಳಿದ್ನಲ್ಲ, ಅದೇ ಎಲೆ ಹಚ್ಚಿ ದುಡ್ಡು ಮಾಡಿ ನಮ್ಮ ತಾಯಿಯವ್ರ ಕಡೆ ದುಡ್ಡು ಇಸ್ಕೊಂಡು 25 ರೂಪಾಯಿ ಟಿಕೆಟ್ ತೊಗೊಂಡಿದ್ದೆ. 25 ರೂಪಾಯಿ ಆಗಿನ ಕಾಲದಲ್ಲಿ. ಆವಾಗ ಅಣ್ಣವರು ಒಬ್ಬರೇ ಪಾಪ. ಸ್ವಲ್ಪ ರೆಸ್ಟ್ ಬೇಕಾದಾಗ ಜ್ಯೋತಿ ಅಂತಿದ್ರು, ಜ್ಯೋತಿ ಅವ್ರ ಜೊತೆ ಸಹ ಗಾಯಕಿ, ಅವ್ರು ಹಾಡ್ತಿದ್ರು. 23 ರೆಕಾರ್ಡ್ಗಳನ್ನ ಅಣ್ಣವ್ರು ಒಬ್ಬರೇ ಹಾಡಿದ್ರು ರಸಮಂಜರಿ. 23 ರೆಕಾರ್ಡ್. ಮೊಟ್ಟ ಮೊದಲು ಮಂತ್ರಾಲಯಕ್ಕೆ ಹೋಗೋಣ, ಅದು ಫೇಮಸ್ ರೆಕಾರ್ಡ್ ಅಣ್ಣವ್ರು. ಎರಡನೇದು ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನು. ಇವೆರಡು ರೆಕಾರ್ಡ್ ಆದ ನಂತರ ಎಲ್ಲ ಚಿತ್ರ ರೆಕಾರ್ಡ್ಗಳನ್ನ ಹಾಡ್ತಿದ್ರು. ಅದನ್ನು ನೋಡಿದೆ. ಅದಾದ ನಂತರ ನಮ್ಮ ಗೋಕಾಕ್ ಹತ್ರ ಒಂದು ಹಾರುಗೇರಿ ಅಂತಿದೆ, ಅಲ್ಲಿ ಚನ್ನ ಋಷಭೇಂದ್ರ ಶಿಕ್ಷಣ ಸಂಸ್ಥೆಯವರು, ಆ ಶಿಕ್ಷಣ ಸಂಸ್ಥೆ ಸಹಾಯಾರ್ಥವಾಗಿ, ಶಿಕ್ಷಣ ಸಂಸ್ಥೆ ಸಹಾಯಾರ್ಥವಾಗಿ ಅವ್ರ ಅಣ್ಣವ್ರ ಮ್ಯೂಸಿಕಲ್ ನೈಟಿಗೂ ಯಾವುದೇ ಒಂದು ಸಂಸ್ಥೆ ಸಹಾಯಾರ್ಥವಾಗಿರ್ತದೆ, ಅಥವಾ ಒಂದು ಮಠ, ಒಂದು ಶಿಕ್ಷಣ ಸಂಸ್ಥೆ, ಒಂದು ಟ್ರಸ್ಟು ಹೀಗೆ ಸೌಸ್ ಕೊಡ್ತಿದ್ರು. ಆ ದುಡ್ಡೆಲ್ಲ ಅವ್ರಿಗೆ ರಾಜ್ಕುಮಾರ್ ಅವ್ರದ್ದೊಂದು ಟ್ರಸ್ಟ್ ಇರ್ತಿತ್ತು. ಉಪನಯನ ಮಾಡಲಿ, ಮದುವೆ ಮಾಡಲಿ, ಯಾವುದೋ ಒಂದು ಕಾರ್ಯಕ್ರಮ ಅವ್ರು ಸ್ವಂತ ತೊಗೋತಿರಲಿಲ್ಲ, ಆ ಟ್ರಸ್ಟಿಗೆ ಜಮಾ ಆಗ್ತಿತ್ತು. ಆ ಟ್ರಸ್ಟ್ದಿಂದ ಹೆಲ್ಪ್ ಮಾಡ್ತಿದ್ರು. ಅವರು ಯಾರಿಗೋ ಸಹಾಯ ಮಾಡ್ತಿದ್ರು, ಕೇಳ್ಕೊಂಡು ಹೋದವ್ರಿಗೆ, ಬಡವರಿಗೆ ಸಹಾಯ ಮಾಡ್ತಿದ್ರು. ಅಣ್ಣವರು ಏನು ಕೊಟ್ಟರು ಅಂತ ಇದೇ ಸಾಕ್ಷಿ. ಸಮುದ್ರನೇ ನೋಡಿದವರು, ಸಮುದ್ರನೇ ನೋಡಿದಂಥ ವ್ಯಕ್ತಿ ಕೆರೆ ನೋಡಿ ಮಾತಾಡಿದ್ರಂತೆ. ಅಣ್ಣವ್ರ ಬಗ್ಗೆ ಏನೂ ಗೊತ್ತಿಲ್ಲ, ಅಣ್ಣವ್ರ ಬಗ್ಗೆ ಏನೂ ಗೊತ್ತಿಲ್ಲ. ಈ ಥರ ಮಾತಾಡೋರು ಭಾಳ ಜನ ಇದ್ದಾರೆ. ನಾನು ಅಣ್ಣವ್ರನ್ನ ಎಷ್ಟು ಸಲ ನೋಡಿದ್ದೀನಿ ಅವ್ರನ್ನ. ಅವ್ರ ಬಗ್ಗೆ ನಮಗೆಲ್ಲ ಸಾಕಷ್ಟು ಗೊತ್ತು. ಅದಕ್ಕೆ ಮಾತಾಡೋರು ಇರ್ತಾರೆ, ಇನ್ನೂ 100 ವರ್ಷ ಆದರೂ ಮಾತಾಡ್ತಾರೆ. ಹಿಂದೆನೂ ಮಾತಾಡಿದ್ರು, ಮುಂದೆ ಅವ್ರು ಇರಬೇಕು, ಮಾತಾಡೋರು ಇರಬೇಕು. ಇಲ್ಲಾಂದ್ರೆ ನಾವು ಮುಂದೆ ಬರೋದಿಲ್ಲ. ಮಾತಾಡೋರು ಇದ್ದರೆ ಅಣ್ಣವ್ರು ಇವತ್ತು ಆ ಲೆವೆಲಿಗೆ ಬಂದಿದ್ದಾರೆ. ಮಾತಾಡೋರು ಇರಲಿ, ಅದಕ್ಕೆ ನಾವು ತಲೆ ರಸಮಂಜರಿ ಕಾರ್ಯಕ್ರಮ ನಾನು ನೋಡಿದ್ದು 4. ಆ ಹಾರುಗೇರಿಯಲ್ಲಿ ಒಂದು ಬಂದಿದ್ರು ಋಷಭೇಂದ್ರ. ಅವಾಗೂ ನಾನು ಹೇಳಿದ್ನಲ್ಲ ಹುನ್ನೂರು ಐಬಿ ಅಂತೇಳಿ, ಅಲ್ಲೇ ಉಳ್ಕೊಂಡಿದ್ರು. ಅವಾಗೂ ಅಲ್ಲಿ ಭೇಟಿ ಆದ್ವಿ. ಗೋಕಾಕ್ ಮ್ಯೂಸಿಕಲ್ ನೈಟು, ವಿಜಯ್ ಕ್ರಿಕೆಟ್ ಕ್ಲಬ್ ಸಹಾಯಾರ್ಥವಾಗಿ ಗೋಕಾಕ್ದಲ್ಲಿ ಮ್ಯೂಸಿಕಲ್ ನೈಟು 6/12/1992 ಬಾಬ್ರಿ ಮಸೀದಿ ಬಿದ್ದ ದಿವಸ ಅಂದೇ ಮ್ಯೂಸಿಕಲ್ ನೈಟು. ಅವತ್ತು ನೋಡಿದ್ವಿ. ಏನೂ ಗಲಾಟೆ ಆಗಲಿಲ್ಲ ಗೋಕಾಕ್ದಲ್ಲಿ, ಏನು ಗಲಾಟೆ ಆಗಲಿಲ್ಲ. ಆವಾಗ ನಾನು 300 ರೂಪಾಯಿ ಟಿಕೆಟ್ ಕೊಟ್ಟು 300 ರೂಪಾಯಿ ಟಿಕೆಟ್ ಕೊಟ್ಟು 2ನೇ ಲೈನ್ದಲ್ಲಿ ಕೂತಿದ್ದೆ ವೇದಿಕೆಯಿಂದ. ಶಿವಣ್ಣ, ಅಪ್ಪ, ಪಾರ್ವತಮ್ಮ ಅವರು, ಅಕ್ಕ ಅವರು ಎಲ್ಲರೂ ನಮ್ಮ ಮೊದಲೇ ಲೈನಲ್ಲಿ. ಅವ್ರಿಗೆ ಖಾನಾವಳಿ ಚೆನ್ನಿ ಅಂತೇಳಿ ಒಂದು ನಾಟಕ ಇತ್ತು, ಉಮಾಶ್ರೀ ಅವರ ಬಂದಿದ್ರು ಅಲ್ಲಿ. ಅವ್ರು ಅದೇ ಗೆಟಪ್ನಲ್ಲಿ ಬಂದರು. ಅಣ್ಣ ಅವ್ರನ್ನ ಸಾಷ್ಟಾಂಗ ನಮಸ್ಕಾರ ಮಾಡಿದರು ವೇದಿಕೆ ಮೇಲೆ. ಆಮೇಲೆ ಬಂದು ಪಾರ್ವತಮ್ಮ ಅವ್ರ ಹತ್ರ ಮಾತಾಡ್ಕೊತ ಕೂತಿದ್ರು. ಅಷ್ಟು ಸಮೀಪದಿಂದ ನಾನು ಮ್ಯೂಸಿಕಲ್ ನೈಟ್ ನೋಡಿದ್ದೀನಿ. 300 ರೂಪಾಯಿ ಟಿಕೆಟ್ ಕೊಟ್ಟು ಅವಾಗ ಫ್ರಂಟ್ ಲೈನ್ ಕೂತು ಗೋಕಾಕ್ದಲ್ಲಿ ನೋಡಿದ್ದೀನಿ. ಆಮೇಲೆ ಬೆಳಗಾಂದಲ್ಲಿ ಅಲ್ಲಿ ಪಡಿ ಬಸವೇಶ್ವರ ದೇವಸ್ಥಾನ ಅಂತೇಳಿ ಒಂದು ಇದು ನಮ್ಮ ಹಿರೇಬಾಗೇವಾಡಿ ಬೆಳಗಾಂ ಹತ್ರ ಪಡಿ ಬಸವೇಶ್ವರ ದೇವಸ್ಥಾನ ಸಹಾಯಾರ್ಥ ಅಲ್ಲಿ ಒಂದು ಮ್ಯೂಸಿಕಲ್ ನೈಟ್ ಅಣ್ಣ ಅವ್ರದ್ದು. ಆ ದೇವಸ್ಥಾನ ಸಹಾಯಾರ್ಥ ದೇವಸ್ಥಾನ ಅಲ್ಲಿ ನೋಡಿದ್ದೀನಿ ಆ ಮ್ಯೂಸಿಕಲ್ ನೈಟು. ಆಮೇಲೆ ಕುಮಾರ ಗಂಧರ್ವ ರಂಗಮಂದಿರ ಬೆಳಗಾಂದಲ್ಲಿ ಕಟ್ಟಿದ್ರು. DC ಅವರು ನೇತೃತ್ವ, DC ಅವರೇ ಕಾರ್ಯಕ್ರಮ ಮಾಡಿದ್ರು. ಕುಮಾರ ಗಂಧರ್ವ ರಂಗಮಂದಿರ ಸಹಾಯಾರ್ಥ ಅದೊಂದು ಕಾರ್ಯಕ್ರಮ. ಹೀಗೆ ಒಟ್ಟು 4 ರಸಮಂಜರಿ ಕಾರ್ಯಕ್ರಮ ನಾನು ಅಣ್ಣ ಅವ್ರದ್ದು ರಸಮಂಜರಿ ಕಾರ್ಯಕ್ರಮ ನೋಡಿದ್ದೀನಿ. ಆ ರಸಮಂಜರಿ ಕಾರ್ಯಕ್ರಮದಲ್ಲಿ ಅಣ್ಣ ಅವ್ರ ಕುಣಿತ ಅದನ್ನು ನೋಡೋದೇ ಒಂದು ಕಣ್ಣಿಗೆ ಹಬ್ಬ. ಒಂದು ಕಡೆ ಮನೋರಂಜನೆ, ಒಂದು ಕಡೆ ಸಾಮಾಜಿಕ ಕಳಕಳಿ. ಇಂಥ ಒಂದು ಎರಡು ಇಡೀ ಇಂಡಿಯಾದಲ್ಲೇ ಯಾರು ಇಲ್ಲ.